ನನಸಾಗದ ಯಾವ್ದೋ ಅಕ್ಕಿ ಕಾಲಾಕ್ತಿರೋ ಕಾಣುತ್ತಲ್ರಿ ಅಯ್ಯಪ್ಪ. ಹೌದು ಶೆಟ್ಟಿ, ಬಲೆಗೆ ಬಿದ್ದ ಅಕ್ಕಿ ಪತಂಗದಂತೆ ಹಾರಿ ಕೈ ತಪ್ಪಿ ಹೋಗಿದೆ. ಆ ಕೈ ತಪ್ಪಿದ ಅಕ್ಕಿಯನ್ನು ಹಿಡಿದು ಪಕ್ಕ ಕತ್ತರಿಸಬೇಕೆಂದು ಪಟ್ಟು ಹಿಡಿದು ನಿಂತಿರುವೆ. ಇಂದು ಶ್ರಾವಣ ಸೋಮವಾರ. ಈ ಸೀಮೆ ಬಸವಣ್ಣನ ಪೂಜೆಗೆ ಬಂದೇ ಬರುತ್ತದೆ ಆ ಹಕ್ಕಿ. ಅಂದ್ರ ಆ ಗರುಡು ಮಕ್ಕಳ ಸಾವಿತ್ರಿ ಏನ್ರಿ? ಹೌದು ಸೆಟ್ಟೆ, ಆ ಗಂಡು ಗಲಿಯೆಂದು ಮೆರೆಯುತ್ತಿರುವ ಆ ಗಡನ ಗೌರವ ನನ್ನ ಕಾಲಬೇಕಾದರೆ ಅವನಕ್ಕ ಸಾವಿತ್ರಿಯ ಶೀಲಕ್ಕೆ ಬಾಣ ಹೂಡಲೇಬೇಕು. ಆ ಸಾವಿತ್ರಿ ಇತ್ತ ಕಡೆ ಬರ್ತಿದ್ದಾಳೆ. ಆಯ್ತು ಬಿಡ್ರಿ ಧನ್ಯರ. ಈ ಶಿವ ಪೂಜೆ ಕರಡಿ ಬಿಟ್ಟಂಗ ನಾ ಯಾಕೆ ಮಧ್ಯೆ ಬರ್ತಿ? ಆ ಸೊಕ್ಕು ಮ್ಯಾಗ ಸೈಡ್ ನಿಂದಿರ್ತಾನೆ. ಶುರು ಹಚ್ಕೊಳ್ರಿ ಧನ್ಯರ, ಶುರು ಹಚ್ಕೊಳ್ರಿ. ದಾರಿ ಬಿಡುವುದಕ್ಕೆ ನಿಂತಿಲ್ಲ ಕೋಮಲೆ, ನಿನ್ನ ರೂಪ ಲಾವಣ್ಯಕ್ಕೆ ಬೆರಗಾಗಿ ನಿಂತಿರುವೆ. ನೀನು ನನ್ನ ಹೃದಯಕ್ಕೆ ಹತ್ತಿರವಾದರೆ ಈ ಪ್ರೇಮದ ಪೂಜಾರಿ ನಿನ್ನ ಭಕ್ತಿಯನ್ನೇ ಕಾಯುತ್ತಿರುವನು. ಹರಿಯುವ ನೀರಿಗೆ ಧುಮುಕುವ ನೀರಿಗೆ ಶಬ್ದ ಜಾಗ. ಹಾಗಂತ ಈ ಪತಿವ್ರತೆ ಹೆಣ್ಣಿನ ಮೇಲೆ ದುಃಖೋದಕ್ಕೆ ಬಂದಿದ್ದೆ ಆದ್ರೆ ನೀರಿನ ರಕ್ತವನ್ನು ಅಭಿಷೇಕ ಮಾಡಬೇಕಾಯಿತು ಆ ಮಾರುತೇಶ್ವರನಿಗೆ. ರಕ್ತದಿಂದ ನೈವೇದ್ಯ. ಅತಿಯಾದ ಸೌಂದರ್ಯ ಹೆಣ್ಣಿಗೆ ಮುಳುವಾಯಿತು. ಅತಿಯಾದ ಅಹಂಕಾರ ಗಂಡಿಗೂ ಕೂಡ ಒಳ್ಳೆಯದಲ್ಲ. ಅಂತ ರೀತಿ ಅಹಂಕಾರವನ್ನ ತೋರಿಸಿದ್ದೆ ಆದ್ರೆ ಸಂಹಾರ ಗ್ಯಾರಂಟಿ. ಸಂಹಾರ ಸಂಹಾರ ಮಾಡಲು ಬಂದ ಸೌಂದರ್ಯ ಭರಿತ ಹೆಣ್ಣಿನ ಅಂದ ಸವಿಯಲು ಎಳೆ ಬಿಚ್ಚಿ ಆಡುವ ಮಿಡಿ ನಾಗರನೆಂದು ತಿಳಿದುಕೋ. ಸರ್ಕಾರ ಯಾಕೆ ಗೊತ್ತಾ? ಪತಿಯ ಪರದೈವ ಅಂತ ನಂಬಿರುವಂತ ಪತಿವ್ರತ ಹೆಣ್ಣಿನ ಮೇಲೆ ನಿನ್ನ ಕಾಮದ ಕ್ರೀಡೆಯನ್ನ ಆಡೋದಕ್ಕೆ ಬಂದ್ರೆ ಆ ನಿನ್ನ ಕಾಮದ ಕ್ರೀಡೆ ಆಡಲು ಬಂದಿರುವ ಮಿಡಿನಾಗರವನ್ನ ಕತ್ತರಿಸಿ ಹಾಕ್ಬೇಕಾಗುತ್ತೆ. ಚಂಬ ಬಿಟ್ಟು ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ಈ ನಿನ್ನ ದೇಹವನ್ನು ನನಗರ್ಪಿಸಿದರೆ ಸರಿ, ಇಲ್ಲವಾದರೆ ಬಂಡಗೆಟ್ಟ ಸೂಳೆಯಾಗುವೆ ನನ್ನ ಕೈಯಲ್ಲಿ. ನಿನ್ನಂತವರ ಕೈಯಲ್ಲಿ ಬಂಡ ಸೂಳೆ ಆಗೋದಕ್ಕೆ ನನ್ನನ್ನ ಏನಂತ ತಿಳ್ಕೊಂಡಿದ್ಯೋ? ಗಂಡು ಗಂಡಿಯನ್ನ ಹಾಕಿ ತುಳಿದು ತಿನ್ನುವಂತ ಧರ್ಮವಂತನ ಹೆಂಡತಿ ಕಣೋಣ. ನೋಡು, ಇದೇ ರೀತಿ ಅತಿಯಾಗಿ ಆಡಿ ನೀನೇನಾದ್ರೂ ನನ್ನ ಮೇಲೆ ಕಾಮದ ಕ್ರೀಡೆಯನ್ನ ಆಡೋದಕ್ಕೆ ಬಂದಿದ್ದೆ ಆದ್ರೆ ನಾನಿನ ಕಾಮದ ಬೇರನ್ನ ಕತ್ತರಿಸಿ ಹಾಕ್ತೀನಿ ನಾನು. ಕಾಮದ ಬೇರು ಹುಚ್ಚಿಯನ್ನೇ ನನ್ನ ಗಂಡಸ್ತನಕ್ಕೆ ಕೈ ಹಾಕಿದೆ ಅಂದ ಮೇಲೆ ಶೀಲವೆಂಬ ಮಳಿಗೆಗೆ ನನ್ನ ಗಂಡಸ್ತನದ ಚಮತ್ಕಾರ ತೋರಿಸಲೇಬೇಕು. ಹಾಗಾದರೆ ನನ್ನ
ಮನ ತಣಿಯುವಂತೆ ಒಂದು ಪ್ರೇಮ ಗೀತೆ ಅಡುಗೆಯ ಇದೆಂತ ದುಸ್ಥಿತಿಗೆ ನನ್ನ ತಂದೊಡ್ಡಿದೆ. ಈ ಸುತ್ತಮುತ್ತ ಯಾರು ಕೂಡ ಇಲ್ಲ. ಈಗ ಇವನಾಡಿದಂತೆ ಆಡಿ ಇವನ ಮುಂದೆ ನಟನೆ ಮಾಡಿ ಇವರಿಂದ ಪಾರಾಗಿ ಹೋಗುವುದೇ ಆಯ್ತು. ನೀವು ಹೇಳಿದಂತೆ ನಾನು ಹಾಡ್ತೇನೆ. ನಳಿನಂತ ನರ್ತನಕ್ಕೆ ಮೆಚ್ಚಿದೆ. ಈ ನಲ್ಲನ ಕಾಮದ ದಾವ ತೀರಿಸಲು ನಿನ್ನ ಶೀಲವೆಂಬ ಮಡಿಕೆಯನ್ನು ಬಿಚ್ಚಿ ಉಣಬಡಿಸುವ. ಹೆಣ್ಣಿಗೆ ಮುಖ್ಯವಾದದ್ದು ಶೀಲಗಳು. ಆ ಶೀಲಕ್ಕೆ
ಬೆಲೆ ಕಟ್ಟೋದಕ್ಕೆ ಯಾರಿಂದಲೂ ಸಾಧ್ಯ. ನಿನ್ನಂತ ಮಿಡಿನಾಗರಿಗೆ ಈ ಪತಿವ್ರತೆ ಶೀಲ ಎಂದು ಕೂಡ ಅರ್ಪಿಸಲ್ಲ. ಶೀಲ ಶೀಲದ ಸಾಗರವಿದೆ ಎಂದು ಮನ ಬಂದಂತೆ ಮಾತಾಡಿದ್ದೆ. ಆದರೆ ಬಣ್ಣಗೆಟ್ಟ ಸೂಳೆಯಾಗುವೆ ನನ್ನ ಕೈಯಲ್ಲಿ. ನಿನ್ನಂತ ಕಾಮಕರ ಕೈಯಲ್ಲಿ ನಾನ್ಯಾಕೋ ಬಣ್ಣಗಟ್ಟೆ ಸೂಳೆ ಆಗೋದಕ್ಕೆ ನನಗೇನು ಹೇಳಿ ಅಂತ ತಿಳ್ಕೊಂಡಿದ್ದೀಯೇನು? ನೋಡು, ಕಚ್ಚೆಯನ್ನು ಹಾಕಿ ಗಂಡು ಗದ್ದೆಯಿಂದ ನಡೆದು ಉತ್ತಿ ಬೆತ್ತಿ ಬೆಳೆಯುವಂತ ಧರ್ಮವಂತನ ಹೆಂಡತಿ ಕಣ ನಾನು. ಕೊಂಡಿರುವ ಈ ನಾಗೇಂದ್ರ ಪ್ರಸಾದನ ಚೆಂಡಿಗೆ ಕೈ ಹಾಕಲು ನಿನಗೂ ಸಾಧ್ಯವಿಲ್ಲ, ಆ ನಿನ್ನ ತಮ್ಮ ಗರುಡನಿಗೂ ಸಾಧ್ಯವಿಲ್ಲ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮದ ಪಿತ್ತವನ್ನು ನೆತ್ತಿಗೇರಿಸಬೇಡ. ಬೇಗನೆ ನನ್ನ ತೋಟಕ್ಕೆ ಬಾ. ಮುಚ್ಚೋ ಬಾಯ್. ನೋಡು, ಇನ್ನೊಂದು ಸಲ ನನ್ನ ಕೆಂಚಿದ್ದೆ ಆದ್ರೆ ಈ ನಿನ್ನ ಪರಿಣಾಮ ನೆಟ್ಟಾಗಿರೋದಿಲ್ಲ. ಎಚ್ಚರ. ಹುಚ್ಚಿ ಎಣ್ಣೆ, ನನಗೆ ಕಪಾಳಕ್ಕೆ ಹೊಡೆದ ಕಾಲಲ್ಲಿರುವ ಎಕ್ಕಳ ತೋರಿಸಿದೆ ಎಂದ ಮೇಲೆ ಇನ್ನು ಉಳಿಯಲಾರದ ನಿನ್ನ ಶೀಲ. ಕಾಪಾಡಿ. ಕಾಮದ ಚೆಲವನ್ನು ತೀರಿಸಿಕೊಂಡು ಬಿಟ್ಟಿದ್ದ ಪಾಪಿ. ಹೇಳಿ ಮಾಡಿದೆ ನನ್ನ ಜೀವನವನ್ನ ಜೀವನಿಗೆ ಸರ್ವನಾಶ ಮಾಡಿದೆ. ಈ ವಿಷಯವೇನಾದ್ರೂ ನನ್ನ ತಮ್ಮಗೆ ಗೊತ್ತಾದ್ರೆ ನನ್ನ ಸುಟ್ಟು ಭಸ್ಮ ಮಾಡಿ ಆ ಬೂದಿಯನ್ನು ಅವನು ಹಚ್ಕೊಳ್ತಾರೆ. ನೀನು ಬದುಕಿದ್ದರೆ ತಾನೇ ಆ ನಿನ್ನ ತಮ್ಮ ಗರುಡನಿಗೆ ಗೊತ್ತಾಗುವುದು. ನೀನು ಬದುಕಿದ್ದರೆ ನನ್ನ ಪ್ರಾಣಕ್ಕೆ ಆಪತ್ತು. ಇನ್ನು ಮುಗಿದು ಈ ಭೂಮಿಯ ಋಣ. ಈ ನನ್ನ ಮನೆತನಕ್ಕೆ ಹೇಳಿ ಎತ್ತಿದ ಸರ್ಪ ನೀನಾದ್ರೆ ಗುರಿ ಇಟ್ಟ ಗರುಡ ನನ್ನ ಸ್ತಂಭನಾಗಿ ಬಂದು ನನ್ನ ಸಂಹಾರ ಮಾಡಿ ಮಾಡ್ತಾನೆ ಕಡು. ಅಮ್ಮ, ಅಯ್ಯೋ 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 ದನಿಯರ, ಇದೇನು ಮಾಡಿಬಿಟ್ರಿ ದನಿಯರ? ಇದೇನು ಮಾಡಿಬಿಟ್ರಿ? ಎಂತ ಅನಾಹುತ ಮಾಡಿಬಿಟ್ರಿ ದನಿಯರ? ಎಂತ ಅನಾಹುತ ಮಾಡಿಬಿಟ್ರಿ? ಸಾವಿತ್ರಿನ ಮುಗಿಸೇ ಬಿಟ್ರಿ ಸೌಕರ್ಯ, ಮುಗಿಸೇ ಬಿಟ್ರಲ್ಲ. ಈ ವಿಷಯ ಗರುಡಂಗೇನಾದ್ರು ಗೊತ್ತಾರ ಮುಗೀತ್ರಿ ದನಿಯರ. ನಿಮ್ ಜೊತೆಗೆ ನನ್ ಘಟನೆ ಉಳಿಯಂಗಿಲ್ರಿ, ಉಳಿಯಂಗಿಲ್ಲ. ನಾನ್ ನೋಡ್ದೆ ನೀನು ಮಾಡಿದ್ದೆಲ್ಲ ನಾನ್ ನೋಡ್ದೆ. ನೀನು ಸುತ್ತಿದ್ದ ಗುರಿ ಸುತ್ತಿದ್ದ ನಾನು ನೋಡ್ದೆ. ನಾನು ಊರವರಿಗೆಲ್ಲ ಹೇಳ್ತೀನಿ, ನಾನು ನೋಡ್ದೆ.
ಯಾರು ನೀನು? ನಿಂತ್ಕೋ ಶೆಟ್ಟಿ. ಅವನನ್ನು ಹಾಗೆ ಬಿಟ್ಟರೆ ನಮ್ಮ ಗುಟ್ಟು ರಟ್ಟಾಗುವುದು. ಬೇಗ ಹೋಗಿ ಕಪಾಲಿ ಕಾಳಿಂಗನನ್ನು ಕಳಿಸು, ಅವನ ಕತೆ ಮುಗಿಸಲಿ. ಶೆಟ್ಟಿ, ಈ ಸಾವಿತ್ರಿ ಸಾವಿಗೆ ಏನಾದರೂ ಒಂದು ಉಪಾಯ ಹುಡುಕಲಿ ಶೆಟ್ಟಿ. ಕೇಳಿಸ್ತಿಲ್ಲ ಅವಿವೇಕಿ? ಆಯ್ತು ಬಿಡ್ರಿ ಗಣ್ಯರ, ನಾನೆಲ್ಲ ನೋಡ್ಕೊಂತೇನೆ ಬಿಡ್ರಿ. ನಾನು ಇರಕರ ನೀವು ಯಾಕೆ ಚಿಂತೆ ಮಾಡ್ತೀರಿ? ನೀವು ಲಘುನು ಬಂದ್ಬಿಡ್ರಿ ಗಣ್ಯರ, ಲಘುನು ಬಂದ್ಬಿಡ್ರಿ. ಈ ಸಾವಿತ್ರಿ ಸಾವಿಗೆ ಏನಾದರೂ ಒಂದು ಉಪಾಯ ಹುಡುಕಲೇಬೇಕು. ಅದು ಒಳ್ಳೆಯ ವಿಚಾರ. ಹಲೋ ಇನ್ಸ್ಪೆಕ್ಟರ್. ಹೇಳಿ ನಾಗೇಂದ್ರ ಪ್ರಸಾದ್. ನಾನು ನಾಗೇಂದ್ರ ಪ್ರಸಾದ್ ಮಾತನಾಡ್ತಿರೋದು. ನಿಮಗೆ ಒಂದು ಮುಖ್ಯವಾದ ವಿಷಯ ತಿಳಿಸಬೇಕಾಗಿದೆ. ಹೇಳಿ ನಾಗೇಂದ್ರ ಪ್ರಸಾದ್, ಏನು ಇಂಪಾರ್ಟೆಂಟ್ ವಿಷಯ? ನಮ್ಮ ಜಮೀನಿನ ಪಕ್ಕ ಸೀಮೆ ಬಸವಣ್ಣನ ದೇವಸ್ಥಾನದ ಹತ್ತಿರ ಈ ಊರ ಧರ್ಮವಂತನ ಹೆಂಡತಿಯ ಕೊಲೆಯಾಗಿದೆ. ಆ ಕೊಲೆ ಮಾಡಿರುವುದು ಬೇರೆ ಯಾರಲ್ಲ ಇನ್ಸ್ಪೆಕ್ಟರ್, ಆ ಧರ್ಮವಂತನ ಅಳಿಯ ಗರುಡನೇ ಕೊಲೆ ಮಾಡಿರುವನು. ಅವಳಿಗೆ ಯಾರದ ಜೊತೆ ಅನೈತಿಕ ಸಂಬಂಧ ಇತ್ತಂತೆ. ಅದನ್ನು ಕಣ್ಣಾರೆಕೊಂಡು ಕೋಪಗೊಂಡು ಈ ರೀತಿ ಮಾಡಿರೋನು ಇನ್ಸ್ಪೆಕ್ಟರ್. ಆಯ್ತು ಜಮೀನ್ದಾರೆ, ಈಗಲೇ ಬರುತ್ತೇನೆ. ಆಯ್ತು ಬನ್ನಿ. ಬೇಗಣ ಹಾವು ಮುಂಗಿಸಿ ಆಟದಲ್ಲಿ ಈ ನಾಗೇಂದ್ರ ಸಾಧನೆಗೆ ಜಯ. ಬೇಗಣ ಇನ್ನು ಶುರುವಾಯಿತು ನಿನ್ನ ವನವಾಸ. ಅದು ಜೈಲಿನಲ್ಲಿ ವಾಸ. ಬಸವೇಶ್ವರನ ಪೂಜೆಗೆ ಬಂದು ಈ ರೀತಿ ಮಲಗಿರಬಹುದು. ಅಕ್ಕ, ಇದೇನಕ್ಕ ನಿನ್ನ ಅವಸ್ಥೆ? ಏನಕ್ಕ? ಏನಕ್ಕ? ಯಾರಕ್ಕ ನೀನು? ಹೇಳಕ್ಕ, ಹೇಳಕ್ಕ, ಹೇಳು. ಈ ರೀತಿ ಮಾಡಿದವರು ಯಾರಕ್ಕ? ಅಕ್ಕ ಹೇಳಕ್ಕ. ಅವರ ತಾಯಿ ಗರ್ಭದಲ್ಲಿದ್ದರೂ ಸರಿಯೇ ಬಿಡುವುದಿಲ್ಲ ಕಿರಾತಕರಿಂದ. ಹೇಳಕ್ಕ, ಹೇಳಕ್ಕ, ಹೇಳಕ್ಕ. ಜೀವನ ಎಲ್ಲಿಗೆ ಮುಗಿದೋಯ್ತಪ್ಪ. ನಾನು ಬದುಕೋದಿಲ್ಲ, ನಾನು ಬದುಕೋದಿಲ್ಲ. ಅಕ್ಕ, ಬಾರಕ್ಕ, ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೇನೆ. ಇನ್ನೊಂದು ಬದುಕಿಸಿಕೊಡುತ್ತೇನೆ ಬಾರಕ್ಕ. ಅಕ್ಕ ಬಾರಕ್ಕ, ಹೋಗೋಣ ಬಾರಕ್ಕ. ಬೇಡ, ಎಲ್ಲಿಗೆ ನನ್ನ ಜೀವನ ಮುಗಿದೋಯ್ತು. ನಾನು ಖಂಡಿತವಾಗ್ಲೂ ಬದುಕೋದಿಲ್ಲ. ಅಕ್ಕ, ನಿನ್ನ ಕೊಲೆಗೆ ಕಾರಣ ಯಾರಂತ ಹೇಳಕ್ಕ. ಹೇಳಕ್ಕ, ನಿನ್ನ ಕೊಲೆಗೆ ಕಾರಣ ಯಾರು? ಪಾಪಿ ನಾ 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 ಅಕ್ಕ
ಯಾರು ಕೊಲೆ ಮಾಡೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ತಿಳಿದುಕೊಳ್ಳುವ ಅವಶ್ಯಕತೆ ನನಗಿಲ್ಲ. ಎಸಿ, position. Yes, sir. ಯಾಕೆ ಇನ್ಸ್ಪೆಕ್ಟರ್, ನನ್ನ ಹಳೆಯ ಗರುಡನನ್ನು ನೀವೇ ಕೇರ್ ಮಾಡ್ತಿದ್ದೀರಿ? ಯಾಕೆ ಗರುಡ, ಏನಾಯ್ತು ಗರುಡ? ಅಯ್ಯೋ, ಸಾವಿತ್ರಿ, ಗರುಡ, ಸಾವಿತ್ರಿ ಏನಾಯ್ತು ಗರುಡ? ಸಾವಿತ್ರಿ ಮೇಲೆ, ಸಾವಿತ್ರಿ ಮೇಲೆ. ಇದೆಂತ ದುರ್ಗತಿಯನ್ನ ತಂದೊಡ್ಡಿದೆಯಪ್ಪ ನನ್ನ ಬದುಕಿಗೆ. ಬಿಟ್ಟು ಹೋದಳಲ್ಲ ನನ್ನ ಅರ್ಥಾಂಗಿ, ಇನ್ನು ನಾನಾದೇ ಏಕಾಂಗಿ. ಇನ್ಸ್ಪೆಕ್ಟರ್, ನನ್ನ ಹೆಂಡತಿಗೆ ಹೊಟ್ಟೆ ರಕ್ತ ಬರುತ್ತಿದೆ ಅಲ್ಲ ಇನ್ಸ್ಪೆಕ್ಟರ್. ನನ್ನ ಹೆಂಡತಿಯನ್ನು ಯಾರ ಕೊಲೆ ಮಾಡಿದರು? ನಿನ್ನ ಹೆಂಡತಿಯನ್ನು ಈ ಘಟನೆ ಕೊಲೆ ಮಾಡಿದ್ದಾನೆ. ಇನ್ಸ್ಪೆಕ್ಟರ್, ಅವನ ಅಕ್ಕನನ್ನ ಕೊಲೆ ಮಾಡುವಷ್ಟು ಕಟಕನಲ್ಲ ಇನ್ಸ್ಪೆಕ್ಟರ್. ಅಷ್ಟಕ್ಕೂ ಅವನೇಕೆ ಕೊಲೆ ಮಾಡುತ್ತಾನೆ ಇನ್ಸ್ಪೆಕ್ಟರ್? ನಿನ್ನ ಹೆಂಡತಿ ಯಾರ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಳಂತೆ. ಅವರಿಬ್ಬರ ರಾತ್ರಿಯ ನೋಡಿ ಆ ಗರುಡನೇ ಕೊಲೆ ಮಾಡಿದಂದು ಊರಿನವರಿಂದ ಕಂಪ್ಲೇಂಟ್ ಬಂದಿದೆ. ಸ್ವಂತ ಅಕ್ಕನನ್ನು ಇನ್ನೊಬ್ಬರ ಜೊತೆ ನೋಡಿದಾಗ ಕೋಪ ಸಹಜವಾಗಿ ಬಂದೇ ಬರುತ್ತದೆ. ಇಂಥ ನೀತಿಗೆಟ್ಟ ಹೆಣ್ಣು ಮಕ್ಕಳು ಪ್ರಪಂಚದಲ್ಲೇ ಹೆಚ್ಚಾಗಿದ್ದಾರೆ. ಎಲಬಿಲ್ಲದ ನಾಲಿಗೆ ಎಂದು ಮನಮಂತೆ ಮಾತನಾಡಿಕೆ ಆದರೆ ನೀನೊಬ್ಬ ಸರ್ಕಾರಿ ನೌಕರನೆಂಬುದೇ ಮರೆಯಬೇಕಾಗುತ್ತದೆ. ಎಚ್ಚರ! ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಸತಿ ಶಿರೋಮಣಿ. ಇಲ್ಲ ಸಲ್ಲದ ಮಾತುಗಳನ್ನಾಡಿ ಧರ್ಮ ದೇವತೆ ಅಂತಿರುವ ನನ್ನ ಹೆಂಡತಿಯ ಶೀಲಕ್ಕೆ ಕಳಂಕ ಹಚ್ಚಬೇಡಿ ಇನ್ಸ್ಪೆಕ್ಟರ್, ಕಳಂಕ ಹಚ್ಚಬೇಡಿ. ನನ್ನ ಅಡಿಯ ಗರುಡ ಕೊಲೆ ಮಾಡಿಲ್ಲ. ಖಂಡಿತ ಇವರಲ್ಲಿ ಯಾರದೋ ಕುತಂತ್ರವಿದೆ. ನನ್ನ ಹಳೆಯ ಕೊಲೆ ಮಾಡಿಲ್ಲ. ದಯವಿಟ್ಟು ಗರುಡನನ್ನು ಬಿಟ್ಟು ಬಿಡಿ. ಅಂದರೆ ಕೊಲೆ ಮಾಡಿ ಆಯ್ದ ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದು ಸುಳ್ಳೆ. ನೋಡಿ ಅಂತ ನೀವೇನೇ ಹೇಳಿದ್ರು ಕೋರ್ಟಿನಲ್ಲಿ ಬಂದು ಹೇಳಿ. ಅರೆಸ್ಟ್ ಮಾಡಿ ಕರೆದುಕೊಂಡು ಬನ್ನಿ. ಆಮೇಲೆ ಬಂದಿರೋ ಹೆಣವನ್ನು ಪೋಸ್ಟ್ ಮಾರ್ಟಂಗೆ ಕರೆತರುವಂತೆ. ಇಲ್ಲ ಸರ್, ನಾನು ಕೊಲೆ ಮಾಡಿಲ್ಲ ಸರ್. ದಯವಿಟ್ಟು ನನ್ನನ್ನು ನಂಬಿ ಸರ್. ನನ್ನನ್ನು ಬಿಟ್ಟು ಬಿಡಿ ಸರ್, ಬಿಟ್ಟು ಬಿಡಿ ಸರ್. ನಾನು ಕೊಲೆ ಮಾಡಿಲ್ಲ. ನಿನ್ನೆ ಮಾತ್ರ ಕೆಲಸ ಬಂದಿಲ್ಲ. ಕೇಸಿ ಅರೆಸ್ಟ್ ಮಾಡಿ. ಅವನನ್ನ ಅರೆಸ್ಟ್ ಮಾಡಬೇಡಿ, ಬಿಟ್ಟು ಬಿಡಿ ಸರ್, ಬಿಟ್ಟು ಬಿಡಿ. ಸಾವಿತ್ರಿ, 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 ಪ್ರತಿದಿನವೂ ಆ ಮಾರುತಿಯ ವಿಗ್ರಹದ ಮುಂದೆ ನಿಂತುಕೊಂಡು ನನಗೆ ಮುತ್ತೈದೆ ಸಾವು ನೀಡು, ಮುತ್ತೈದೆ ಸಾವು ನೀಡೆಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದೆಯಲ್ಲ ಸಾವಿತ್ರಿ. ಏ ಸಾವಿತ್ರಿ, ಕೊಲೆಗಲಿಲ್ಲ ಬಯಕೆಯಂತೆ ಮುತ್ತೈದೆಯಾಗೆ ಸಾವನ್ನಪ್ಪಿದೆ ಸಾವಿತ್ರಿ. ನಿಮ್ಮನ್ನು ಬಿಟ್ಟು ಅರೆಗಳಿಗೆ ಕೂಡ ಇರುವುದಿಲ್ಲವೆಂದು ಹೇಳುತ್ತಿದ್ದೆಯಲ್ಲ ಸಾವಿತ್ರಿ. ಇಂದು ಈ ನಿನ್ನ ಗಂಡನನ್ನು ಬಿಟ್ಟು ಹೋಗಲು ನಿನಗೆ ಮನಸ್ಸಾದರೆ ಹೇಗೆ ಬಂದಿತು ಸಾವಿತ್ರಿ?
ನನ್ನ ಹೆಂಡತಿ ಒಡನೆ ನನ್ನನ್ನು ಕರೆದುಕೊಂಡ ಬಾರಲ ದೇವರೇ. ನೀನೇಳು ಸಾವಿತ್ರಿ, ನೀನಿಲ್ಲದ ನನ್ನ ಜೀವನವನ್ನು ನಾನು ಕನಸು ಮನಸ್ಸಿನಲ್ಲಿ ಊಹಿಸಿಕೊಂಡಿದ್ದಲ್ಲ ಸಾವಿತ್ರಿ. ಇವತ್ತು ಮುದ್ದಾದ ಮಗುವನ್ನು ಎತ್ತು ಕೊಡುತ್ತೇನೆಂದು ಸೊಲ್ಲಿಗೆ ಹೇಳುತ್ತಿದ್ದೆಲ್ಲ ಸಾವಿತ್ರಿ. ಈ ನೂರಿಯದ ಕಲ್ಲನ್ನು ನಿನ್ನ ಗರ್ಭದಲ್ಲಿ ಇಟ್ಟುಕೊಂಡು ನಿನ್ನ ಆಸೆಯಂತೆ ಜೋಳಿಗೆ ಕಟ್ಟಲಿಲ್ಲ, ಜೋಗುಳ ತೂಗಲಿಲ್ಲ. ಮೇಲೇಳು ಸಾವಿತ್ರಿ, ಮೇಲೇಳು. ಏ ಮಾರುತಿ, ಇದೆಂತ ದುರ್ಗತಿ. ಸಾವಿತ್ರಿ, ನಾವಿಬ್ಬರು ಕಟ್ಟಿಕೊಂಡ ನೂರು ಕೆಲಸಗಳು ನುಚ್ಚು ನೂರಾಗಿ ಹೋದವಲ್ಲ ಸಾವಿತ್ರಿ. ಕುಸಿಯಿತು ನಮ್ಮಿಬ್ಬರ ಶಾಗೋಪುರ, ಮುರಿದು ನಮ್ಮ ಕನಸಿನ ಚಪ್ಪುರ. ಮೇಲೇಳು ಸಾವಿತ್ರಿ, ಮೇಲೇಳು. Hello, 108 ambulance. Please come to Shalom, Sri Martiya Anjaneya Temple. Please come. All the guests come, one by one. Please come. ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನ ಹೆಂಡತಿಯನ್ನು ಒಯ್ಯಬೇಡಿ. ಜೀವ ಜ್ಯೋತಿಯೇ, ನನ್ನ ಜೀವ ಜ್ಯೋತಿಯೇ, ನನ್ನ ಒಂಟಿ ಮಾಡಿ ಬಿಟ್ಟು ಹೋದೆ ಯಾವ ಪೂಸಿಕೊಂಡು ಸಿಂಧೂರವತ್ತುಕೊಂಡು ನಗುತ್ತಾಳೆ. ಮಲ್ಲಿಗೆ ಪಲ್ಲಕ್ಕಿಗೆ ನಾನೇ ಒಡತೆಯನ್ನು ಮೆರೆತಾಳೆ. ನನ್ನ ಚೈತ್ರಯಾತ್ರೆಗೆ ಸುಖವಾಗಿ ನೀನು ಹೋಗಿ ಬಾ. ಜೀವಜ್ಯೋತಿಯೇ, ಜೀವಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋಗಿಲ್ಲ ನೀನಿಯೇ. ಜೀವಜ್ಯೋತಿಯೇ, ಜೀವಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋಗಿಲ್ಲ. ಯಜಮಾನನಿಗೆ ಹೊಡೆಯುತ್ತಿದ್ದೀರಿ. ಯಾಕಾಯ್ತು ಅಂದ್ರೆ ನಿಮ್ಮನ್ನು ಏಕೆ ಹೊಡೆಯುತ್ತಿದ್ದಾರೆ? ಏನಪ್ಪ ಒಂದು ಗೊತ್ತಿಲ್ಲ, ಯಾರು ಅಂತ ಏನು ಗೊತ್ತಾಗಲಿಲ್ಲಪ್ಪ. ಭಾರಿ ಮುಳ್ಳಪ್ಪ ನನ್ನ ತಲೆಯೆಲ್ಲ ತಿರುಗಿದಂತೆ ಆಗುತ್ತದೆ ಅಪ್ಪ, ತಲೆಯೆಲ್ಲ ತಿರುಗಿದಂತೆ ಕಣ್ಣು ಮಂದು ಬಂದಾಗುತ್ತದೆ ಅಪ್ಪ, ಕಣ್ಣು ಮಂದು ಬಂದು. ನನಗೆ ಜ್ಞಾಪಕ ಶಕ್ತಿ ಬಂತಪ್ಪ, ಜ್ಞಾಪಕ
ಯಜಮಾನ್ರಿ ನೀವು ಆಮೇಲೆ ಮಾತನಾಡುವಿರಂತೆ ಮೊದಲು ಆಸ್ಪತ್ರೆಗೆ ಹೋಗೋಣ ನಡೆಯಿರಿ